ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ಚಾಕ್ಲೇಟ್ ರಾಗಿಯಿಂದ ಮಿಕ್ಸ್ ಮಾಡಿ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ತುಂಬ ಸುಲಭ ಮಾಡೋದು, ಬನ್ನಿ ಹೇಗೆ ಮಾಡೋದು ನೋಡೋಣ. ನೋಡಿ, ನಾನಿಲ್ಲೊಂದು ಬಟ್ಲಿಗೆ ಮೊದಲು 1 ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲೇ ನಾನು ಕೋಕೋ ಪೌಡರ್ ಕೂಡ, ಅಂದರೆ ಚಾಕ್ಲೇಟ್ ಪೌಡರ್ ಕೂಡ ತೊಗೊಂಡಿದ್ದೀನಿ. ಈ ಎರಡನ್ನು ಸಮ ಪ್ರಮಾಣದಲ್ಲಿ ತೊಗೊಂಡು ಒಂದು ದೊಡ್ಡ ಲೋಟ, ಅಂದರೆ ಒಂದು 1/4 ಲೀಟ್ರಷ್ಟು ನೀರು ಹಾಕಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ ಮೇಲೆ ಇಡೋದಕ್ಕೂ ಮುಂಚೆ ಗಂಟಿಲ್ಲದ ಹಾಗೆ ನೀಟಾಗಿ ಇದೆರಡೂ ನಾವು ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಇದು ಬಾಯ್ಲ್ ಆಗುತ್ತೆ. ಗಂಟು ಇರಬಾರ್ದು. ಗಂಟಿದ್ರೆ ಚೆನ್ನಾಗಿರೋದಿಲ್ಲ, ಅಂದರೆ ಬೆಂದಿರೋದಿಲ್ಲ. ನಾವು ಹೇಗೆ ರಾಗಿನ ಗಂಜಿ ಬೇಯಿಸ್ಕೊತೀವಲ್ಲ ಅದೇ ಥರನೇ ಇದನ್ನು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನೋಡಿ, ಈ ಥರ ಆದರೆ ಸಾಕು. ನಾನಿವಾಗ ಇದನ್ನು ಸ್ಟವ್ ಮೇಲೆ ಇಟ್ಕೊತೀನಿ. ಇದನ್ನು ಸ್ಟವ್ ಮೇಲೆ ಇಟ್ಟಾಗ ಆದಷ್ಟು ಸಣ್ಣ ಉರಿನಲ್ಲಿ, ಅಂದರೆ ನೀವು ಮೀಡಿಯಮ್ ಸ್ಲಿಮ್, ಈಗ 2 ಸ್ಟವ್ ಇದೆ, ಚಿಕ್ಕ ಉರಿ ಅಂತ ಹೇಳ್ತೀವಿ, ಚಿಕ್ಕ ಸ್ಟವ್ ಅದ್ರ ಮೇಲೆ ಇಟ್ಕೊಂಡ್ರು ಸರಿ. ಒಂದು 3ರಿಂದ 4 ನಿಮಿಷನಾದರೂ ಇದು ಬಾಯ್ಲ್ ಆಗಬೇಕು. ಅಲ್ಲಿವರೆಗೂ, ಅಂದರೆ ಇದು ತುಂಬ ಗಟ್ಟಿಗೆ ಸೇಮ್ ಮುದ್ದೆ ಥರನೇ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು. ಸಮಯ ಹಿಡಿಯುತ್ತೆ, ಒಂದು 3ರಿಂದ 4 ನಿಮಿಷ ಆದರೂ ಹಿಡಿಯುತ್ತೆ. ನಾನು ಮಾಡಿರೋದು 1 ಲೋಟ, ಹಾಗಾಗಿ 3ರಿಂದ 4 ನಿಮಿಷ ಆಯಿತು. ಸೊ ಜಾಸ್ತಿ ಮಾಡೋದಿತ್ತು ಅಂದರೆ ಸಮಯ ಹಿಡಿಯುತ್ತೆ. ಈ ರೀತಿ ನಿಧಾನಕ್ಕೆ ನಾವು ತಿರುಗಿಸ್ಕೊತಾ ಇರಬೇಕು. ಕೈ ಬಿಡಬಾರ್ದು, ತಳ ಹತ್ತುತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಇದನ್ನು ಬಾಯ್ಲ್ ಮಾಡ್ಕೊತಾ ಬರಬೇಕು. ಅದು ಬೇಯ್ತಾ ಗಟ್ಟಿ ಆಗ್ತಾ ಬರುತ್ತೆ. ಒಂದು ಕ್ಷಣವೂ ಕೈ ಬಿಡಬಾರ್ದು. ಬಿಟ್ಟರೆ ಅದು ತಳ ಹಿಡಿಯುತ್ತಲ್ಲ, ರುಚಿ ಬೇರೆ ಆಗಿಬಿಡತ್ತೆ. ಹಾಗಾಗಿ ನೋಡಿ, ಇವಾಗ ಕುದಿಯೋದಕ್ಕೆ ಶುರುವಾಗಿದೆ, ಅದು ಗಟ್ಟಿನೂ ಆಗ್ತಾ ಇದೆ. ನಾವು ಕೈ ಬಿಡ್ದಂಗೆ ನಿಧಾನಕ್ಕೆ ತಿರುಗಿಸ್ಕೊತಾ ಇದ್ದೀವಿ. ಗಟ್ಟಿ ಆಗಕ್ಕೆ ಬಂದಾಗ ಬೇಗ ಆಗೋಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಗಟ್ಟಿಗಾಗಬೇಕು, ಅಂದರೆ ಚೆನ್ನಾಗಿ ಬಾಯ್ಲ್ ಆಗಬೇಕು. ಹಿಟ್ಟು ಚೆನ್ನಾಗಿ ಬೇಯಬೇಕು ಇದ್ರದ್ದು. ನೋಡಿ, ಈ ರೀತಿ ಬೇಯಬೇಕಾಗತ್ತೆ. ಅದು ಬಾಯ್ಲ್ ಆಗಬೇಕಾದ್ರೆ ಒಳ್ಳೆ ಫ್ಲೇವರ್ ಬರ್ತಾ ಇರುತ್ತೆ, ಚೆನ್ನಾಗಿ ಅನಿಸುತ್ತೆ. ನೋಡಿ, ಎಷ್ಟು ನೈಸಾಗಿ ಕಾಣುತ್ತೆ, ಎಷ್ಟು ಅಂದರೆ ಒಂದು ಶೈನಿ ಥರನೇ ಕಾಣುತ್ತೆ. ಇದು ರಾಗಿ ಹಿಟ್ಟಿಂದ ಹಾಕಿ ಮಾಡಿರೋದು ಅಂತ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಯಾರಿಗೂ ಗೊತ್ತಾಗಲ್ಲ, ರುಚಿಯಲ್ಲೂ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದಾಗಿರೋ ಸಾಕು. ನಾನು ತಣ್ಣಗಿಡಕ್ಕೆ ಇಟ್ಬಿಡ್ತೀನಿ. ಇದು ಸಂಪೂರ್ಣ ಕೂಲಾಗಿದೆ, ತಣ್ಣಗಾಗಿದೆ. ನೋಡಿ, ಈ ತಣ್ಣಗಾಗಿರೋದನ್ನ ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಅದಷ್ಟು ಸಂಪೂರ್ಣ ನಾನೊಂದು ಜಾರ್ ತೊಗೊಂಡಿನಿ. ಈ ಜಾರ್ ಒಳಗಡೆಗೆ ಸೇರಿಸ್ಕೊತೀನಿ. ನೋಡಿ, ನಾನು ಹೇಳಿದ್ನಲ್ಲ ಮೊದಲೇ, ಅದು ಮುದ್ದೆ ಥರನೇ ಆಗಿರುತ್ತೆ ಅಂತ. ಈ ರೀತಿ ಗಟ್ಟಿಗಾಗಿರುತ್ತೆ, ಆದರೆ ತುಂಬ ತಣ್ಣಗಾಗಬೇಕು. ಆರಿವರೆಗೂ ನಾವು ಬಿಡಬೇಕು ಹಾರೋದಕ್ಕೆ. ನೋಡಿ, ಇವಾಗ ಇದನ್ನು ಅಂದರೆ ಸಂಪೂರ್ಣವಾಗಿ ನಾನು ಹಿಟ್ಟನ್ನು ಇದ್ರೊಳಗಡೆ ಜಾರ್ ಒಳಗಡೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅಂತ ನಾನು ಇಲ್ಲೊಂದು ಡೇಟ್ಸ್ ಸೇರಿಸ್ಕೊತಾ ಇದ್ದೀನಿ, ಒಂದು 5 ಹಸಿ ಖರ್ಜೂರನ. ಅದ್ರ ಜೊತೆಗೆ ರಾತ್ರಿನೇ ನೆನೆಸಿಟ್ಟಂಥ ಬಾದಾಮಿ ಸಿಪ್ಪೆ ತೆಗೆದಿರೋದು, ಅದು ಒಂದು 5-6 ಹಾಕ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ನಾನು ಜೇನುತುಪ್ಪ ಕೂಡ ಸೇರಿಸ್ಕೊತಾ ಇದ್ದೀನಿ. ಹೆಲ್ತಿಯಾಗಿ ಮಾಡ್ಕೊಳ್ಳೋ ಅಂಥದ್ದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ 1/4 ಲೀಟ್ರಷ್ಟು ನಾನು ಹಾಲಿಲ್ಲಿ ಬಳಸ್ತಾ ಇರೋ ಅಂಥದ್ದು. ನಾನು ಸ್ವಲ್ಪ ಗಟ್ಟಿ ಹಾಲೇ ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾನು ಗ್ರೈಂಡ್ ಮಾಡ್ಕೊತೀನಿ. ಇದಕ್ಕೆ ಬೇಕಾದ್ರೆ ಆ್ಯಪಲ್ ಅಥವಾ ಬನಾನಾ ಸೇರಿಸ್ಕೋಬೋದು, ಬಟ್ ನಾನು ಯಾವುದೇ ಥರ ಫ್ರೂಟು ಸೇರಿಸ್ಕೊಳ್ದಲ್ಲೇ ಇರೋ ಹಾಗೆ ಮಾಡ್ತಾಯಿದ್ದೀನಿ. ಇಷ್ಟೇ ಮಾಡೋದ್ರಿಂದ ರುಚಿಯಾಗಿರುತ್ತೆ, ತುಂಬ ಡಿಫ್ರೆಂಟ್ ಫ್ಲೇವರ್ ಅಂತೇಳಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸೊ ಇದ್ರ ಮೇಲೆ ಸ್ವಲ್ಪ ಗಾರ್ನಿಷ್ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.